ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ನಿಮ್ಮೆಲ್ಲರ ಭಕ್ತಿಯ ಚಪ್ಪಳೆ ಮೂಲಕ ಜಗದ್ಗುರು ಮಹಾಸನ್ನಿಧಾನಕ್ಕೆ ಭಕ್ತಿಯ ಪ್ರೀತಿಯ ಆದರದ ಸ್ವಾಗತವನ್ನು ಬೇಕಿ ಇಲ್ಲಿನ ಸಮಾರಂಭದ ವಿದ್ಯುಕ್ತವಾಗಿ ಮಹಾಸನ್ನಿಧಿಯವರ ಪೂರ್ವಾಪಣೆಯನ್ನು ಪಡೆದು ಸಮಾರಂಭಕ್ಕೆ ಚಾಲನೆ ಕೊಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಅನಂತ ದೀರ್ಘ ನಮಸ್ಕಾರಗಳೊಂದಿಗೆ ಮಹಾಪೂಜರಿಗೆ ಭಕ್ತಿಗೆ ನಮನವನ್ನು ಸಮರ್ಪಿಸಿ ವಿನಾಯಕರ ಹಾರಕೂಡ ಮತ್ತು ವಿಶೇಷವಾಗಿ ನಮ್ಮ ಪರಮಾಪೂರ್ಣ ಪೂಜೆಗಳಿಗೆ ಭಕ್ತಿಯ ಸ್ವಾಗತವನ್ನು ಕೋರಿ ಮಹಾಸನ್ನಿಧಿಯವರ ಪೂರ್ವಾಪಣೆಯನ್ನು ಪಡೆದ ಸಮಾರಂಭವನ್ನು ವಿದ್ಯುಕ್ತವಾಗಿ ಶುಭಚಾಲನೆ ಕೋಶದ ಮುಖೇನ ಇವತ್ತು ಧರ್ಮ ಸಮಾರಂಭದ ಶುಭಚಾಲನೆ. ಮಹಾಸನ್ನಿಧಾನಕ್ಕೆ ಭಕ್ತಿ ಸಮರ್ಪಣೆಯನ್ನು ಮಾಡಿ ಸಮಾರಂಭಕ್ಕೆ ಆದರದ ಪ್ರೀತಿಯ ಭಕ್ತಿಯ ಸ್ವಾಗತವನ್ನು ಕೋರಿದ್ದಾರೆ. ಪರಂ ಬ್ರಹ್ಮ ದೀಪ ಜ್ಯೋತಿ ದೀಪ ಪಾಪಂ ದೀಪ ಸಾಧನ ಆರೋಗ್ಯಂ ಸುಖದ ಸಂಪನ್ನಂ ಪಾಪದ ನಾಶಕಂ ದೀಪ ಜ್ಯೋತಿ ನಮಸ್ತುತೆ. ಹಾರಕೂಡಿನ ಪರಮ ಪೂಜ್ಯರು ಪರಮ ತಪಸ್ವಿಗಳು ಇವತ್ತಿನ ದಿವಸ ಮತ್ತು ಚೆನ್ನಗಿರಿ ಶಿವಾಜಿ ಅಪ್ಪಗಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅನ್ವಂದಿಸಿ, ಯಾಕಂದ್ರೆ ಮಕ್ಕಳು ಭಕ್ತಿ ಅಂತಾಗ್ಯಾರ, ಪ್ರೇಮ ಅಂತಾಗ್ಯಾರ, ಶಬ್ದಗಳು ಇನ್ನೊಂದು ಆ ಶಿಷ್ಯರಿಗೆ ಆಗಬೇಕು. ನಾನು ತಿಳ್ಕೊಂಡ್ರೆ ನಾನು ಹಂಗೆ ಸುಧಾಗಿದೆ. ಈಗ ಆದ್ರೂ ಅಪರಿಚಿತ ಬದಲಿಲ್ಲ. ಅದಕ್ಕೆ ಹೇಳಿದ್ರು ಕನ್ನಡ ಸಾಹಿತ್ಯ ಹೇಳದ ನೀವು ಹಿಡಿಯದ ಗಂಡದಲ್ಲಿ ಕಡುಬು ತೋರಿಸಿದ ಹಾಗೆಂತೆ ಇವತ್ತಿನ ಈ ಒಂದು ಪ್ರಸಂಗ ವಿಶೇಷವಾಗಿ ಪರಮಪಾಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಕಾರ್ಯಚಿಂತನೆಗಾಗಿ ನಿರಂತರವಾಗಿ ಒಂದು ತಿಂಗಳಿಂದ ನಮ್ಮ ಜೊತೆ ಸಹಕರಿಸಿಕೊಂಡು ಬಂದಂತಹ ಪರಮ ಪೂಜ್ಯ ದತ್ತಗಿರಿ ಸಂಸ್ಥಾನ ಮಠದ 108 ಶ್ರೀ 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 ಅವಧೂತಗಿರಿ ಮಹಾರಾಜರು ಕೂಡ ಇವತ್ತಿನ ದಿವಸ ಆಗಮಿಸಿದರೆ ಅವರಿಗೂ ಕೂಡ ವಂದಿಸಿ, ಪರಮ ಪೂಜ್ಯ ಹಾರಕೂಡಿನ ಶ್ರೀಗಳು ಗುರುಗಳಿಗೆ ಬಂಗಾರದ ರೇಣುಕಾಚಾರ್ಯರ ಮೂರ್ತಿಯನ್ನ ಸಮರ್ಪಣೆಯನ್ನು ಮಾಡತಕ್ಕಂಥ ಇದೊಂದು ಪ್ರಸಂಗ. ಕಲ್ಯಾಣದ ದಸರಾ ದರ್ಬಾರ ಮಹೋತ್ಸವದಲ್ಲಿ ಅಪ್ಪವರು ಒಂದು 10 ತೊಲೆ ಬಂಗಾರವನ್ನು ಸೇವೆ ಮಾಡಿದ್ರು. ನಾವಂದ್ರೆ ಸನ್ನಿಧಿಯವರಿಗೆ ಬಹಳ ವರ್ಷದಿಂದ ಒಂದು ರೇಣುಕರ ಮೂರ್ತಿ ಮಾಡಬೇಕಾಗಿತ್ತು. ರೇಣುಕರ ಒಂದು ಮೂರ್ತಿ ಮಾಡೋದಿದೆ, ವೀರಭದ್ರ ಮೂರ್ತಿ ನೀವು ಮಾಡಿ ರೇಣುಕರ ಮೂರ್ತಿ ಹಾಕೋದು. ಆಯ್ತು, ರೇಣುಕರ ಮೂರ್ತಿಯನ್ನ ಪರಮ ಪೂಜ್ಯ ಅಪ್ಪವರು ಸಮರ್ಪಣೆ ಮಾಡಿದ್ರೆ ಇನ್ನೊಂದು ವೀರಭದ್ರ ಸ್ವಾಮಿಯ ಮೂರ್ತಿಯನ್ನು ನೀವೆಲ್ಲರೂ ನೇಮಕ ಮಾಡಿದ ಶಿಷ್ಯರು ಕೊಟ್ಟಿದೆ. ನಿಮ್ಮೆಲ್ಲರ ಸೇವೆ ಇವತ್ತಿನ ದಿವಸ ಗುರುವಿಗೆ ಸಮರ್ಪಣೆ ಆಗ್ತದ. ಹಾರಕೂಡಿನ ಪೂಜ್ಯ ಅಪ್ಪಂದರವರು ಗುರುಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಆ ಬಂಗಾರದ ಮೂರ್ತಿಯನ್ನು 12 ತೊಲೆಯ ಬಂಗಾರದ ಮೂರ್ತಿಯನ್ನು ಪರಮ ಪೂಜ್ಯ ಅಪ್ಪಂದರವರು ಜಗದ್ಗುರು ಈ ಒಂದು ಪವಿತ್ರ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ರೇಣುಕರ ಮೂರ್ತಿಯನ್ನ ಪರಮ ಪೂಜ್ಯ ಅಪ್ಪಂಗಳವರು ಹಾರಕೂಡಿನ ಶ್ರೀಗಳವರು 12 ತೊಲೆಯ ಬಂಗಾರದ ಪರಮ ಪೂಜ್ಯ ಇಡೀ ನಮ್ಮ ವೀರಶೈವ ಧರ್ಮದ ರೇಣುಕಾಚಾರ್ಯ ಪೀಠದ ಗೋತ್ರ ಪುರುಷರಾಗಿರ್ತಕ್ಕಂಥ ಪರಮ ಪೂಜ್ಯ ವೀರಭದ್ರ ಮಹಾಸ್ವಾಮೀಜರ ಮೂರ್ತಿಯನ್ನ
ಗೋಪಾಲ ಗ್ರಾಮದ ಎಲ್ಲ ಪುಸ್ತಕಗಳು ಅನೇಕ ಪುಸ್ತಕ ಅರ್ಪಣೆ ಮಾಡ್ತಾ ಇದ್ದಾರೆ. ಸಂಸ್ಥಾನದ ರಾಜೇಶ್ವರ ಶಿವಾಚಾರ್ಯರು ವೀರಭದ್ರೇಶ್ವರರ 10 ತೋಳಿಯ ಬಂಗಾರದ ಮೂರ್ತಿಯನ್ನ ಶ್ರೀಜೇತಕ್ಕೆ ಸಮರ್ಪಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಇತರ ಹಂಸದ ಪ್ರಸಂಗಕ್ಕೆ ನಾವೆಲ್ಲರೂ ಸಾಕ್ಷಿಭೂತರಾಗಿ ಇದರ ಉತ್ತರಾಯಣ ಸಂದರ್ಭದಲ್ಲಿ ಜಗದ್ಗುರು ರೇಣುಕರ ವೀರಭದ್ರ ಮಹಾಸ್ವಾಮಿಯ ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರರ ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಆನಂದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಸವ ಕಲ್ಯಾಣದ ದಸರಾ ಧರ್ಮಸಂಘದ ಸಮಾರಂಭದಲ್ಲಿ ಘೋಷಣೆಯಾದಂತೆ ನಮ್ಮ ಹಾರಮೂರದ ಶ್ರೀಗಳು ಅತ್ಯಂತ ಚಿನ್ನದ ಶ್ರೀಗಳೇ ಎಂದು ಖ್ಯಾತಿಯಾಗಿರುವಂತಹ ಈ ಭಾಗದಲ್ಲಿ ನಮ್ಮ ಹಾರಮೂರದ ಪೂಜ್ಯರು ಮಹಾಸನ್ನಿಧಿಯವರಿಗೆ ಚಿನ್ನದ ಉಂಗರವನ್ನ ಮತ್ತು ಚಿನ್ನದ ರೇಣುಕರ ಮೂರ್ತಿಯನ್ನ ಭಕ್ತಿಯ ಧನಸೇವೆಯನ್ನ ಕಾಣಿಕೆಯನ್ನ ನೀಡಿ ಅವರ ದಾನಕ್ಕೆ ಧರ್ಮಕ್ಕೆ ಧರ್ಮ ಕಾರ್ಯಕ್ಕೆ ಯಾವತ್ತೂ ಕೊಂಡಿಯಾಗಿದ್ದಾರೆ ಅಂತ ಪೂಜ್ಯರಿಗೆ ಮತ್ತೊಂದು ವೇದಿಕೆಯ ಮೇಲೆ ಅದೇ ರೀತಿ ನಮ್ಮ ಮಹೇಶ್ವರ ಶ್ರೀಗಳು 10 ತೊಲೆ ಬಂಗಾರದ ವೀರಭದ್ರ ಸ್ವಾಮಿಯ ಮೂರ್ತಿಯನ್ನ ಇಬ್ಬರು ಶ್ರೀಗಳು ಈ ಭಾಗದ ಧರ್ಮದ ಕಣ್ಣುಗಳಾಗಿ ಧರ್ಮ ಸಮಾಜಕ್ಕೆ ಯಾವತ್ತೂ ತಮ್ಮ ಎಲ್ಲ ರೀತಿಯ ಸಾರ್ಥಕ ಸೇವೆಗೈಯುತ್ತಿರುವಂತಹ ಉಭಯ ಶ್ರೀಗಳಿಗೆ ಜಗದ್ಗುರು ಮಹಾಸನ್ನಿಧಾನ ತಮ್ಮ ಅಂತರ್ಗಣದ ಆಶೀರ್ವಾದ ನೀಡಿ ಹರ್ಷಿ ಅವರಿಗೆ ಮಹಾಬಳಕಿನ ಆಶೀರ್ವಾದ ಹರಿಸಿ ಅವರಿಗೆ ಶುಭ ಹಾರೈಕೆಯೊಂದಿಗೆ ಅವರಿಗೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ. ದಯವಿಟ್ಟು ಮಾತೋಶ್ರೀ ಸಾವಿತ್ರಿ ತಾಯಿ ಸಲಹೆಯವರಿಂದ ಒಂದು 5 ನಿಮಿಷದ ನುಡಿ ಸೇವೆಯ ಮಾತುಗಳು. ಎಂತ ಪವಿತ್ರ ದಿನ ಅಂದ್ರೆ ಸೂರ್ಯಕನ್ನ ಪದವನ್ನ ಬದಲಾವಣೆ ಮಾಡ್ತಕ್ಕಂತಹ ದಿನ. ಇಂತಹ ದಿನದಂದು ಗುರುವಿನ ಸ್ಪರ್ಶ ನಮ್ಮ ಮಂಡಿಗಾಗ್ತದ, ನಮ್ಮ ನೆಲಕ್ಕಾಗ್ತದ. ಅದರಲ್ಲೂ ಭಾರತದ ಸ್ವತಂತ್ರ ಸಂಗ್ರಾಮದ ನಂತರ ಗೋರ್ಟಾ ಅಂಜನೇಯನೇ ದಕ್ಷಿಣ ಭಾರತಕ್ಕೆ ಒಂದೊಂದು ಜಲಿಯನ್ವಾಲಾಬಾಗ್ ಅಂತ ಹೇಳ್ತೀವಿ ನಾವು ಇತಿಹಾಸದಾಗ. ಹಂಗ ಉತ್ತರ ಕರ್ನಾಟಕದ ಜಲಿಯನ್ವಾಲಾಬಾಗ್ ಯಾವಂದ್ರೆ ಗೋರ್ಟಾ ಅಂಜನೇಯ ಅಂತ ಹೇಳ್ತಕ್ಕಂತಹ ಗ್ರಾಮ. ಇದು ಬರೀ ಧರ್ಮದ ಊರಲ್ಲ, ಇದು ಹೋರಾಟಗಾರರ ಊರು. ಇದು ಸ್ವತಂತ್ರತೆಯ ಸಲುವಾಗಿ ತನ್ನ ಪ್ರಾಣಾರ್ಪಣೆಯಲ್ಲಿ ಮನೆ ಮನೆಯಲ್ಲಿ ಮಾಡಿಕೊಟ್ಟಂತಹ ಗ್ರಾಮ ಯಾವುದಾದ್ರೂ ಕರ್ನಾಟಕದ ಯಾವ ಅನ್ನೋದು ಗೋರ್ಟಾ ಗೋರ್ಟಾ ಗೋರ್ಟಾ. ಇಂತಹ ಒಂದು ಗ್ರಾಮಕ್ಕೆ ಬಹಳ ಪವಿತ್ರ ದಿನದಂದು ನಮ್ಮ ನಿಮ್ಮನ್ನೆಲ್ಲರನ್ನು ಹರಸಿ ಹಾರೈಸಿ ಆಶೀರ್ವಚನವನ್ನು ನೀಡಲು ಬಂದಿರತಕ್ಕಂತಹ ತಮ್ಮ 3 ದಿನಗಳ ಪರ್ಯಂತ ಇಷ್ಟರಿಂದ ಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಾವೆಲ್ಲರೂ ಪವಿತ್ರರಾಗೋಣ. ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ನನಗಿಲ್ಲ, ಅಪ್ಪೋರ್ ಮಾತು ಕೇಳಬೇಕಂತಕ್ಕಂಥದ್ದು ನನ್ನ ಇಚ್ಛೆ ಅದ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮನೆ ಮಗಳಿಗೆ ನಾನು ಈ ಕಾರ್ಯಕ್ರಮಕ್ಕೂ ಗೋರ್ಟಾಕೇನೆ 1-2 ದಿನ ಅಲ್ಲ, ಇದೇ ಸ್ಟೇಜ್ ಮೇಲೆ 10 ಸರ್ತಿ ಮಾತಾಡಿರ್ಬೋದು. ನನ್ನ ಮಾತು ಎಲ್ಲರೂ ಕೇಳಿ, ಹೀಗಾಗಿ ನನ್ನನ್ನು ನಿಮ್ಮ ಮನೆಯ ಮಗಳಾಗಿ ಕರೆಸಿ ನನ್ನನ್ನು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯನ್ನಾಗಿ ಮಾಡಿದ್ದಕ್ಕೆ ನಾನು ಬಹಳ ಧನ್ಯರಾಗಿ. ಈ ಭಾಗದ ಯಾವತ್ತೂ ಧರ್ಮ ಕಾರ್ಯಕ್ಕೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತಿರುವಂತಹ ತ್ಯಾಗಮಯಿಗಳೂ ಆಗಿರುವಂತಹ ಪೂಜ್ಯ ನಮ್ಮ ಹಾರಪುರದ ಶ್ರೀಗಳು ಸಮಾರಂಭವನ್ನು ಕುರಿತು ನುಡಿ ಸೇವೆಗೆ ಮಾತುಗಳು ಮಹಾಗುರುವಿನ ಪ್ರಾರ್ಥನೆ ಅರ್ಪಿಸಬೇಕು ಅಂತ ಭಕ್ತಿಯ ಪ್ರಾರ್ಥನೆ. ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಮಹಾತ್ಮ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪವಿತ್ರ ಗ್ರಾಮವಾಗಿರುವಂತಹ ಭಕ್ತಿಯ ಪುರವೊಂದೇ ಖ್ಯಾತಿಯನ್ನು ಹೊಂದಿರುವಂತಹ ಗೋರ್ಟಾ ಗ್ರಾಮದ ಈ ಪವಿತ್ರ ಧರ್ಮ ಸಮ್ಮೇಳನದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿ ಇಡೀ ಭಾರತ ದೇಶದಲ್ಲಿಯೇ ಜಗದ್ಗುರುಗಳೆಂದರೆ ಹೇಗಿರಬೇಕೆನ್ನುವುದರ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರೇ ಆಗಿರಬೇಕೆನ್ನುವಂಥ ತತ್ವದಂತೆ ಬಾಳಿ ಬೆಳಗಿ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಸಮಾರಂಭದ
ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ಕೃಷಿ ಪಂಡಿತರು, ಅನುಭಾವಿಗಳು, ಜ್ಞಾನಿಗಳು ಆಗಿರುವಂತಹ ತಡೋಳ ಶ್ರೀಗಳವರ ಪಾದಕ್ಕೆ ವಂದಿಸಿ, ಬರ್ದೀಪುರ ಶ್ರೀಗಳವರಿಗೆ ವಂದಿಸಿ, ಈ ಪವಿತ್ರ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವುದಲ್ಲದೆ ಇಡೀ ರಂಭಾಪುರಿ ಪೀಠದ ಕರಸಂಜಾತರಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಬಾಳ್ತಾ ಇದ್ದಾರೆ ಅಂದರೆ ನಮ್ಮ ಶಿವಶರಣಪ್ಪ ಶಿರಿಯವರಿದ್ದಾರೆ. ಜಗದ್ಗುರುಗಳವರೀಗ ಇವತ್ತ ಅತ್ಯಂತ ಪ್ರೀತಿಯಿಂದ, ದಕ್ಷತೆಯಿಂದ, ಆತ್ಮೀಯತೆಯಿಂದ, ಭಕ್ತಿಯಿಂದ ಸೇವೆಯನ್ನು ಮಾಡುವಂಥ ಶಿವಶರಣಪ್ಪ ಶಿರಿಯವರು ಬಂದಿದ್ದಾರೆ. ಅವರಿಗೂ ಕೂಡ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಎಂದು ಭಾವಿಸಿ, ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅನುಭಾವಿಗಳು, ಮಾತೆಯರು, ಮಕ್ಕಳು, ಹಿರಿಯರು ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ಜಪಯಜ್ಞ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಅನುಭವದ ವೈಚಾರಿಕ ಯುಗದಲ್ಲಿ ಮೊಬೈಲ್ಗಳನ್ನು ಬದಿಗಿರಿಸಿ, ಟಿವಿಯನ್ನು ಬದಿಗಿರಿಸಿ ನೀವೆಲ್ಲ ಬಂದು ಕುಂತಿರಲ್ಲ. ಅಪ್ಪೋರೆ 3 ದಿನ ಜಪಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ನಮ್ಗೆ ಏನು ಸಿಗ್ತದ್ರಿ ಅಂತ ನೀವು ಕೇಳ್ಬೋದು. ಯಾರು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಆಗಮಿಸ್ತಾ ಇದ್ದೀರಿ, ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಗಳ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಇಂದಿನ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರ, ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು, ಅಖಂಡೇಶ್ವರನೆಂಬ ನಿಜಬಿಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು ಎನ್ನುವ ತತ್ವದಂತೆ ಇವತ್ತು ನಿಜವಾಗಿ ಘೋಟಾಗ್ರಹಕ್ಕೆ ಆಗಮಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಆಶೀರ್ವಾದವನ್ನು ನೀಡಿ ಇವತ್ತು ಪರಮ ಪೂಜನೆ ಹೇಗೆ ಬಂದಿದ್ದಾರಂತಂದ್ರೆ, ಶಿವ ಶಿವ ಅಂತ ನೀವೆಲ್ಲ ಕ್ಯಾಲೆಂಡರಾಗಿ ನೋಡ್ತೀರಿ. ಪರಮಾತ್ಮನ ಮ್ಯಾಗ ಹೆಡೆ ಇರ್ತದ, ಕೊರಳಾಗ ಹಾಲು ಇರ್ತದ, ಹುಲಿ ಶರಣ ಇರ್ತದ. ಶಿವನನ್ನು ಸಾಂಕೇತಿಕವಾಗಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ಶಿವನನ್ನು ಯಾರೂ ನೋಡಿಲ್ಲ. ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು, ಆ ದೇವರನ್ನು ನಾವು ಯಾವ ರೂಪದಲ್ಲಿ, ಸಾಕ್ಷಾತ್ ಶಿವನನ್ನು ಯಾವ ರೂಪದಲ್ಲಿ ಕಾಣ್ತಾ ಇದ್ವಿ ಅಂದ್ರೆ ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಎನ್ನುವ ತತ್ವದಂತೆ ನಿಮಗೆ ಸುಖ ಇದ್ದಾಗ, ನಿಮ್ಮ ಹತ್ತಿರ ಲಕ್ಷ ರೂಪಾಯಿ ಇದ್ದಾಗ, ನಿಮ್ಮ ಹತ್ತಿರ ಬೆಳ್ಳಿ ಬಂಗಾರ ಇದ್ದಾಗ ಬಂಧುಗಳೆಲ್ಲ ಇರುವೆ ಮುಕುರ್ದಂಗೆ ಮುಕುರ್ತಾರೆ. ಆದ್ರೆ ನಿಮಗೆ ಕಷ್ಟ ಕಾಲ ಬಂದಾಗ, ತಾಪತ್ರಯ ಆದಾಗ, ಸಂಕಟ ಬಂದಾಗ ನೀವು ಯಾರು ಧ್ಯಾನ ಮಾಡ್ಬೇಕಂದ್ರೆ ಜಗದ್ಗುರು ರೇಣುಕಾಚಾರ್ಯರ ಧ್ಯಾನ ಮಾಡಿ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಅಂತಹ ದಿವ್ಯ ಶಕ್ತಿ ಆ ಜಗದ್ಗುರು ರೇಣುಕಾಚಾರ್ಯರಲ್ಲಿದೆ. ಅಂತಹ ಜಗದ್ಗುರು ರೇಣುಕಾಚಾರ್ಯರ ಅವತಾರಿ ಪುರುಷರಾಗಿ ಜಗದ್ಗುರು ರೇವಣ ಸಿದ್ಧರು ಕಲ್ಯಾಣ ನಾಡಿನಲ್ಲಿ ಬಾಳೆ ಬೆಳೆಗೆ ಹೋಗಿದ್ದಾರೆ. ಅಂತಹ ಮಹಾಮಹಿಮರ ಒಂದು ಆಶೀರ್ವಾದ ನಾವೆಲ್ಲರೂ ಕೂಡ ಪಡೆಯಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ರಂಭಾಪುರಿ ಸನ್ನಿಧಿಯವರು ಹೆಂಗಿದ್ದಾರಂದ್ರೆ ಸಂಸ್ಕೃತಕಾರರು ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಃ ದುರ್ಲಭೋಯಂ ಗುರುಲೋಕೆ ಶಿಷ್ಯ ಭಕ್ತಾಪಹಾರಕಃ. ಭಕ್ತರಿಂದ ಹಣವನ್ನು ಕೇಳುವಂತಹ ಗುರುಗಳನ್ನು ನಾವು ನೋಡ್ಬೋದು. ಇಷ್ಟು ಹಣ ಕೊಡ್ಬೇಕು, 11,000 ಕೊಡ್ಬೇಕು, ಲಕ್ಷ ಕೊಡಬೇಕಂತ ಹೇಳುವಂಥ ಗುರುಗಳಿದ್ದಾರೆ. ಆದರೆ ಭಕ್ತರಿಂದ ವಿತ್ತವನ್ನು ಕೇಳಾರದೆ ಕರ್ನಾಟಕ ಜನತೆಯ ಚಿತ್ತವನ್ನು ಶುದ್ಧಿ ಮಾಡಿದಂಥ ಮಹಾಯೋಗಿಗಳು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪೂಜ್ಯರ ಧ್ಯಾನ ಮಾಡಿದ್ರು, ಗುರುವಿನ ನಾಮಸ್ಮರಣೆ ಮಾಡಿದ್ರು ಏನಾಗ್ತಾ ಇದೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇಲ್ಲ. 12ನೇ ಶತಮಾನದಲ್ಲಿ ಬಾಳಿ ಬೆಳಗ್ಗೆ ಹೋಗಿರುವಂಥ ಪರಮ ಪೂಜ್ಯ ಅಲ್ಲಮ ಪ್ರಭುಗಳು ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಎಂಥ ಮಾತನ್ನು ಹೇಳ್ತಾ ಇದ್ದಾರಂದ್ರೆ, ಗುರುವಿನ ನಾಮಸ್ಮರಣೆ ನೀವು ಮಾಡಿದ್ರೆ ಏನು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು 12ನೇ ಶತಮಾನದ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. 1 ಕೋಟಿ ವರ್ಷ, ಭಾಳ ಲಕ್ಷ ಹೊಟ್ಟು ಹಿಡಿದು 1 ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ ಎನ್ನುವಂಥ ಮಾತನ್ನು ಹೇಳ್ತಾರೆ. ಕೋಟಿ ವರ್ಷ ದಾನ ಮಾಡಿದ ಫಲ, 1 ಕೋಟಿ ವರ್ಷ ದಾನ ಮಾಡಿದ ಫಲ ನೀವೆಲ್ಲ ಭಕ್ತಿಯಿಂದ 3 ದಿನ ಜಪಯಜ್ಞದಲ್ಲಿ ಪಾಲ್ಗೊಳ್ತೀರಲ್ಲ, ಆ ಕೋಟಿ ವರ್ಷದ ಫಲ ಲೋಟಾ ಗ್ರಾಮದ ಎಲ್ಲ ಮಹಿಳೆಯರಿಗೆ ಜನರಿಗೆ ಸಿಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಕೇಳ್ಬೋದು, ನಮ್ಮ ತಡೋಳ ಶ್ರೀಗಳವರು ಜಪಯಜ್ಞ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ವೈಚಾರಿಕ ಪ್ರಶ್ನೆ ಮಾಡ್ಬೋದು, ಜಪಯಜ್ಞ ಯಾಕೆ ಮಾಡ್ತಾರ್ರಿ?
ಜಪಯಜ್ಞದಲ್ಲಿ ಹೋಮ ಧೂಪವನ್ನು ಹಾಕ್ತಾ ಇದ್ದಾರೆ, ಕರ್ಪೂರ ಬೆಳಗ್ತಾ ಇದ್ದಾರೆ, ಎಲ್ಲ ಪೂಜಾ ವಿಧಿವಿಧಾನ ಹೇಳ್ತಾ ಇದ್ದಾರೆ. ಜಪಯಜ್ಞ ಯಾಕೆ ಮಾಡ್ಬೇಕ್ರಿ? ಅದರಿಂದ ಏನು ಫಲ ಅದ? ವೈಚಾರಿಕರು ಕೆಲವರು ಪ್ರಶ್ನೆ ಮಾಡ್ಬೋದು. ಕೇವಲ ಇಷ್ಟಲಿಂಗದ ಧ್ಯಾನ ಒಂದೇ ಮಾಡ್ಬೋದು. ಜಪಯಜ್ಞ ನೀವೆಲ್ಲರ ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕಂದ್ರೆ ಅನುಭಾವಿಗಳು ನಮ್ಮ ಪೂಜ್ಯ ತಂದೆಯವರು ಹೇಳ್ತಾ ಇದ್ದರು. ನಿಜವಾಗಿ ಅದರಲ್ಲಿ ಎಂಥ ಒಂದು ಶಕ್ತಿ ಅದ ಅಂತಂದ್ರೆ ಬಾಲಾರ್ಕ ಪ್ರೇತ ಧೂಮಶ್ಚ ಅನುಭಾವದಲ್ಲಿ ಹೇಳ್ತಾ ಇದ್ದಾರೆ ಸಂಸ್ಕೃತಕಾರರು. ಬಾಲಾರ್ಕ ಪ್ರೇತ ಧೂಮಶ್ಚ ಆಯು ಕ್ಷೀಣಂ ದಿನೇ ದಿನೇ, ವೃದ್ಧಾರ್ಕ ಹೋಮ ಧೂಮಶ್ಚ ಆಯು ವೃದ್ಧಿರ್ ದಿನೇ ದಿನೇ, ಆಯು ವೃದ್ಧಿರ್ ದಿನೇ ದಿನೇ. ಇದರ ಅರ್ಥ ಏನಂದ್ರೆ ಬಾಲಾರ್ಕ ಅಂದ್ರೆ ಬೆಳಗಿನ ಜಾವದ ಬಿಸಿಲು. ನೀವು 8 ಗಂಟೆಗೆ ಬಿಸಿಲಾಗ ಸ್ವಲ್ಪ ವಾಕಿಂಗ್ ಮಾಡಿ ನೋಡ್ರಿ, ನೀವು ಚಕ್ರ ಬರ್ತದೆ. ಬಿಸಿಲಾಗ ವಾಕಿಂಗ್ ಮಾಡಿದ್ರೆ 9-10ಕ್ಕೆ ನೀವು ವಾಕಿಂಗ್ ಮಾಡಿರಿ. ಬಾಲಾರ್ಕ ಅಂದ್ರೆ ಅರ್ಕ ಅಂದ್ರೆ ಬಿಸಿಲು, ಅದು ಬಡವದು ಚಕ್ರ ಬರ್ತದ. ಅಷ್ಟೇ ಅಲ್ಲ, ಪ್ರೇತ ಧೂಮಶ್ಚ ಹೆಣ ಸುಟ್ಟಿದ ಬಗೆಯನ್ನು ನೀವು ವಾಸನೆ ತೆಗೆದುಕೊಂಡಂದ್ರೆ ಆಯುಷ್ಯ ಕ್ಷೀಣ ಆಗ್ತದೆ. 50 ವರ್ಷ ಬಾಳಲು 10 ವರ್ಷ ಇರ್ತಾರೆ. ಅದಕ್ಕಾಗಿ ಬಾಲಾರ್ಕ ಪ್ರೇತ ಧೂಮಶ್ಚ ಆಯು ಕ್ಷೀಣಂ ದಿನೇ ದಿನೇ. ಮುಂದೆ ಹೇಳ್ತಾರೆ ಅವರು, ವೃದ್ಧಾರ್ಕ ಹೋಮ ಧೂಮಶ್ಚ ಆಯು ವೃದ್ಧಿರ್ ದಿನೇ ದಿನೇ. ವೃದ್ಧಾರ್ಕ ಅಂದರೆ ಬುದಿ ಬಿಸಿಲು, ಸಾಯಂಕಾಲದ ಬಿಸಿಲು ಮತ್ತು ಹೋಮ ಹವನ ಪೂಜಾ ಪಾಠದಲ್ಲಿ ಯಾರು ಭಾಗಿಯಾಗ್ತಾ ಇದ್ದಾರಲ್ಲ ಅವರು 100 ವರ್ಷಗಳವರೆಗೆ ಬಾಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಜಪಯಜ್ಞದಲ್ಲಿ ಪರಮ ಪೂಜ್ಯರು ಅನೇಕ ಕಡೆ ಡೊಣಗಾಪುರದಲ್ಲಿ, ತಡೋಳದಲ್ಲಿ, ಮೆಹಕರದಲ್ಲಿ ಅನೇಕ ಗ್ರಾಮಗಳು ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ಮುಖಾಂತರವಾಗಿ ಜಪಯಜ್ಞ ಮಾಡ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ದರೆ ನಮ್ಮ ತಡೋಳ ಶ್ರೀಗಳವರಿಗೆ ಸಲ್ತಾ ಇದೆ. ಮತ್ತು ಅಪ್ಪವರು ಬರೇ ಪೂಜೆ ಅಷ್ಟೇ ಮಾಡುವುದಿಲ್ಲ, ಅವರು ಕೃಷಿ ಕ್ಷೇತ್ರಕ್ಕೂ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಕೃಷಿ ಕ್ಷೇತ್ರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಒಕ್ಕಲುತನದಲ್ಲಿ ಬಹಳ ಮುಂದುವರೆದು ಅನೇಕ ಅನುಭಾವಿಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅಮೇರಿಕಾ ದೇಶದ ಒಬ್ಬ ವ್ಯಕ್ತಿ ಭಾರತ ದೇಶಕ್ಕೆ ಬರ್ತಾನೆ. ಭಾರತ ದೇಶಕ್ಕೆ ಬಂದು ಇಲ್ಲಿ ಮಹತ್ವದ ಸ್ಥಾನಗಳು ಯಾವುವ ಅಂತ ತಿಳ್ಕೊಂಡು ಅನೇಕ ಕಡೆ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ತಾಜ್ಮಹಲ್ ನೋಡ್ತಾನೆ. ತಾಜ್ಮಹಲ್ ನೋಡಿ ನಂತರ ಗೋಳ ಗುಮ್ಮಟಕ್ಕೆ ಬರ್ತಾನೆ. 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ ಬಿಜಾಪುರದ ಗೋಳ ಗುಮ್ಮಟವನ್ನು ನೋಡ್ತಾ ಇದ್ದಾನೆ. ಬೆಂಗಳೂರಿನ ವಿಧಾನಸಭಾ ನೋಡ್ತಾ ಇದ್ದಾನೆ. ಎಲ್ಲ ನೋಡಿ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಧ್ಯಾನವನ್ನು ಮಾಡಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ನೋಡಿದಾಗ ಅವನಿಗೆ ಕೇಳ್ತಾರೆ, ಸಾಯಂಕಾಲ ಸಂದರ್ಭದಲ್ಲಿ ಬೇವಿನ ಗಿಡದ ಕೆಳಗಡೆ ಕೂತಿರ್ತಕ್ಕಂಥ ಅಮೇರಿಕಾ ದೇಶದ ವ್ಯಕ್ತಿಗ ಭಾರತ ದೇಶದ ಶ್ರೀಮಂತ ವ್ಯಕ್ತಿ ಕೇಳ್ತಾನೆ, ಏನಪ್ಪ ನೀವು ಅಮೇರಿಕಾ ದೇಶದಿಂದ ಬಂದಿರಿ, ನಿಮಗೆ ಏನು ನೋಡಿದ್ರೆ ಖುಷಿ ಆಯಿತು? ಆಗ ಅಮೇರಿಕಾ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾನ, ನನಗೆ ಭಾರತಕ್ಕೆ ಬಂದಾಗ ತಾಜ್ ಮಹಲ್ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ, ಮತ್ತು ಗೋಳ ಗುಮ್ಮಟ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ, ಬೆಂಗಳೂರು ವಿಧಾನಸಭಾ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ. ನನಗೆ ಯಾವಾಗ ಖುಷಿ ಆಯ್ತಂದ್ರೆ ಹೊರದಲ್ಲಿ ನೇಗಿಲವನ್ನು ಹೊತ್ಕೊಂಡು ನೇಗಿಲು ಹೊಡೆಯುವಂಥ ಒಬ್ಬ ತಲೆಮ್ಯಾಗ ರುಮಾಲ್ ಸುತ್ತಿ ನೇಗಿಲು ಹೊಡೆಯುವಂಥ ರೈತರಿಗೆ ನೋಡಿ ನನಗೆ ಖುಷಿ ಆಯಿತು ಅನ್ನುವಂಥ ಮಾತನ್ನು ಅಮೇರಿಕಾ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬಸವಣ್ಣನವರು ಒಂದು ಕಡೆ ಭಾಳ ಚಂದ ಹೇಳ್ತಾ ಇದ್ದಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಎಂಥ ಮಾತು ಬಸವಣ್ಣವ್ರು ಹೇಳ್ಯಾರ. ಕೃಷಿ ಕೃತ್ಯ ಕಾಯಕ ಮಾಡುವ ಪಾದವ ತೋರಿಸಿ ಆತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಎನ್ನುವಂಥ ಮಾತನ್ನು. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಕೃಷಿ ಕ್ಷೇತ್ರದಲ್ಲಿದೆ. ಇವತ್ತು ಧಾರ್ಮಿಕದ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಮಹತ್ವವನ್ನು ಕೊಟ್ಟ ಪರಮ ಪೂಜ್ಯರು ತಡಾಳ ಶ್ರೀಗಳವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸದಾಕಾಲ ಸದ್ಗುರುವಿನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ತಾಯಿಗಳು ಬಂದು ಕುಂತೀರಿ. ಎಷ್ಟಕ್ಕೆ ಬಂದಿರಿ? 4:45 ಬಂದು ಕುಂತೀರಿ. ಮೆರವಣಿಗೆದ ಭಾಗವಹಿಸಿರಿ ಮತ್ತು ಇಷ್ಟೆಲ್ಲ ಕಾರ್ಯಕ್ರಮ ತಡಾಸದ ಕುಂತೀರಿ ಅಂದ ಮೇಲೆ ಒಂದು ಮಾತು ಹೇಳ್ತಾ ಇದ್ದೀರಿ. ನಿಮ್ಮೆಲ್ಲರನ್ನ ನೋಡಿದಾಗ, ಎಲ್ಲ ಮಾತೆಯರನ್ನು ನೋಡಿದಾಗ, ಇಲ್ಲೆಲ್ಲ ಪುರುಷರು ಭಕ್ತರು ಕುಂತಿದ್ದಾರೆ, ಎಲ್ಲ ಮಾತೆಯರನ್ನ ನಾವು ಹ್ಯಾಂಗೆ ಕಾಣ್ತೀವಿ ಅಂತಂದ್ರೆ ತುಳಜಾಪುರದ ಅಂಬಾಭವಾನಿಯ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ. ತುಳಜಾಪುರದ ಅಂಬಾಭವಾನಿ ರೂಪದಲ್ಲಿ ಅದು ಹೆಂಗ್ರಿ ಧೈರ್ಯದಿಂದ ಹೇಳ್ತೀರಿ ಅಂತ ಕೇಳ್ಬೋದು. ನಮ್ಮ ಕಲ್ಯಾಣ ನಾಡಿನ ಚರಣ ಹೇಳ್ತಾ ಇದ್ದಾರೆ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ತಾಯಂದಿರು ಬಹಳ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ನೀವೆಲ್ಲ ಬಂದಿದ್ದೀರಿ. ಲೋಕ ಪೂಜ್ಯನಾಗರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ.
ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಇದ್ದರೂ ಕೂಡ ಅವರ ತಾಯಿ ಐಕ್ಯರಾದಾಗ ಅವ್ರು ಹೋದರು. ಕೆಲವು ಯಾರೋ ಸ್ವಾಮಿಗಳು ತಾಯಿ ಐಕ್ಯಾದಾಗ ಹೋಗಿಲ್ಲ ಅಂತ ನನಗೆ ವ್ಯಥೆ ಆಯಿತು. ನೀವು ಲಕ್ಷ ಕೊಟ್ಟು ಕೇಳ್ರಿ, ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ, ವೇದ ಶಾಸ್ತ್ರ ಅರಿತರೇನು ನಿನ್ನ ಮನೆಯ ಬಾರದಮ್ಮ, ಭೂಮಿಗಿಂತ ನಿನ್ನ ಲೋಕ ಹೆಚ್ಚು ನೋಡಿ ತಾಯಮ್ಮ, ಹೆಚ್ಚು ನೋಡಿ ತಾಯಮ್ಮ. ಪೂಜ್ಯರ ತಾಯಿ ಐಕ್ಯಾದಾಗ ಭಾಳ ದುಃಖ ತಪ್ತರಾಗಲಿ ಹೋಗರು. ಅದಕ್ಕಾಗಿ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಂದ ಎನ್ನುವ ತತ್ವದಿಂದ ಎಲ್ಲ ತಾಯಂದರು ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಕುಂತೀರಿ. ಅದ್ರಾಗ ಎಂಥ ಒಂದು ಶಕ್ತಿ ಅದ ಅಂದ್ರೆ ಅದೊಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಸಲ ಇಸ್ಲಾಂ ಧರ್ಮದ ಸೂಫಿ ಸಂತ ತಪಸ್ಸು ಮಾಡ್ತಾ ಇದ್ದ. ನಿರಾಕಾರವಾಗಿರ್ತಕ್ಕಂಥ ಅಲ್ಲಾಹನನ್ನು ಕಾಣಬೇಕಂತ ತಿಳ್ಕೊಂಡು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದ. 15 ದಿವಸ ಆಯ್ತು, 21 ದಿವಸ ಆಯ್ತು, 51 ದಿವಸ ಆಯ್ತು. ಆ ಸಂದರ್ಭದಲ್ಲಿ ಬಲಗಡೆ ಶಿವ ಬಂದು ಅವನಿಗೆ ಹಿಂಗೆ ಆಶೀರ್ವಾದ ಮಾಡ್ತಾನೆ. ಶಿವ ಬಂದು ಆಶೀರ್ವಾದ ಮಾಡ್ತಾನೆ. ಧ್ಯಾನಾಸಕ್ತರಾಗಿರ್ತಕ್ಕಂಥ ಶಿವ ಆ ಕಡೆ ನೋಡುವುದೇ ಇಲ್ಲ, ಲಕ್ಷ್ಯ ಹಾಕಲ್ಲ ಕಡೆ. ಮತ್ತೊಂದು 10 ದಿವಸ ಹೋಗ್ತದ, ಪುನಃ ಶಿವ ಬಂದು ಹೆಂಗೆ ಕೈ ಮಾಡ್ತಾನೆ. ಆಗ ಸೂಫಿ ಸ್ವಲ್ಪ ಅವನ ಕಡೆ ನೋಡ್ತಾನೆ. ನೋಡಿದಾಗ ಪರಮಾತ್ಮ ಹೇಳ್ತಾ ಇದ್ದಾರಲ್ಲ, ಏನಪ್ಪ ನನಗಾಗಿ ನೀ ಧ್ಯಾನ ಮಾಡ್ತಾ ಇದ್ದಿ, ಮೊದಲೊಂದು ಸಲ ಬಂದಿದ್ದ ನೀನು ಕೈ ಮಾಡಿದ್ರೆ ನೋಡಲೇ ಇಲ್ಲಲ್ಲ ಯಾಕಂತ ಕೇಳಿದಾಗ, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ, ಸೂಫಿ ಅಂತ ಹೇಳ್ತಾ ಇದ್ದಾನ, ಹೇ ಶಿವ, ಅಲ್ಲ ನೀ ಮೊದಲನೇ ಸಲ ಬಂದಾಗ ನನಗೆ ಆಶೀರ್ವಾದ ಮಾಡಿದ್ವಿ, ಆದ್ರೆ ನಾ ಎಲ್ಲಿದ್ದಂದ್ರೆ ಸ್ವರ್ಗದಲ್ಲಿದ್ದೆ ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಪರಮಾತ್ಮ ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ವರ್ಗ ಯಾವುದು? ಆಗ ಸೂಫೀಸ್ ಅಂತ ಹೇಳ್ತಾ ಇದ್ದಾರೆ, ಹೇ ಶಿವ ಪರಮಾತ್ಮ, ಮೊದಲನೇ ಸಲ ನೀ ಬಂದು ಆಶೀರ್ವಾದ ಮಾಡಿದಾಗ ಸ್ವರ್ಗ ಅಂದ್ರೆ ನಿನ್ನ ಸ್ವರ್ಗ ಅಲ್ಲ, ನನಗೆ ಹೊತ್ತು ಹೆತ್ತು ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ಹೆತ್ತ ತಾಯಿ ಬಂದಿದ್ದಳು, ತಾಯಿಯ ಪಾದದ ಸೇವೆಯಲ್ಲಿದ್ದೆ, ಅದೇ ನನಗೆ ಸ್ವರ್ಗ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಿಜವಾಗಿ ನಿಮಗೆ ಗುರುವಿನ ಆಶೀರ್ವಾದ ಆಗಬೇಕಾದ್ರೆ, ದೇವರ ಆಶೀರ್ವಾದ ಆಗಬೇಕಾದ್ರೆ 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ತಂದೆ ತಾಯಿ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಾತ್ರ ಆಶೀರ್ವಾದ ಆಗ್ತಾ ಇದೆ. ಅದಕ್ಕಾಗಿ ಇಡೀ ಭರತ ಖಂಡದಲ್ಲಿ ಪುಣ್ಯಕ್ಷೇತ್ರಗಳನ್ನು ನೀವೆಲ್ಲ ನೋಡ್ತೀರಿ. ಕಾಶಿ ಕ್ಷೇತ್ರ ನೋಡ್ತಾ ಇದ್ದೀರಿ, ಅಯೋಧ್ಯ ನೋಡ್ತಾ ಇದ್ದೀರಿ. ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ 2 ಸ್ಥಾನವ ಯಾವುವು ಅಂದ್ರೆ, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯ ಮಡಿಲು, ಜಗತ್ತನ್ನು ತೋರಿಸಿರ್ತಕ್ಕಂಥ ತಂದೆ ಹೆಗಲು, ಇದೆಲ್ಲ ಪುಣ್ಯಕ್ಷೇತ್ರಗಳಿಂದ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ. ಅದು ಸೇರಿ ತಾವೆಲ್ಲ ತಾಯಂದರು ಈ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿವರ ಜಗದ್ಗುರು ರೇಣುಕಾಚಾರ್ಯರ ಆಶೀರ್ವಾದ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹರಸಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಡೀ ಜಗತ್ತಿಗೆ ವಿಶ್ವ ಸಾಹಿತ್ಯಕ್ಕೆ ಶ್ರೇಷ್ಠವಾಗಿರುವಂಥ ಸಾಹಿತ್ಯವನ್ನು ಕೊಟ್ಟಿರುವಂಥ ನಾಡು ಕಲ್ಯಾಣ ನಾಡು. ಅದರ ಜೊತೆಯಲ್ಲಿ ಇಲ್ಲಿ ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ಚಂಪೂ ಸಾಹಿತ್ಯ, ಕಸ್ಪದಿ ಸಾಹಿತ್ಯ, ಅನೇಕ ಸಾಹಿತ್ಯಗಳಿದ್ದರೂ ಕೂಡ ಎಲ್ಲ ಸಾಹಿತ್ಯಗಳಿಗಿದ್ದರೂ ಕೂಡ ಶ್ರೇಷ್ಠವಾಗಿರುವಂಥ ಸಂಸ್ಕೃತದಲ್ಲಿ ಒಂದು ಸಾಹಿತ್ಯ ಇದೆ. ಅದು ಯಾವುದಂದ್ರೆ ಸಿದ್ಧಾಂತ ಶಿಖಾಮಣಿ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿಸಲ್ಪಟ್ಟಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯನ್ನು ಅಧ್ಯಯನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯರಿಗೆ ಬಂಗಾರ, ಯಾಕಂದ್ರೆ ದಸರಾ ದರ್ಬಾರದಲ್ಲಿ ಕಾಣಿಕೆಯಾಗಿ ಪೂಜ್ಯರು ಎಂದೂ ನಮಗೆ ಕೇಳಿಲ್ಲ, ಈ ಬಂಗಾರ ಉಂಗುರ ಹಾಕುವಂತ ಎಂದೂ ಯಾರಿಗೂ ಕೂಡ ಕೇಳಿಲ್ಲ. ಆದರೆ ದಸರಾ ದರ್ಬಾರದಲ್ಲಿ ಒಂದು ಹೆಸರಿರಲಿ, ಅದೊಂದು ಭಾಳ ನಮಗೆಲ್ಲ ನಮ್ಮ ಮನಸ್ಸಿಗೆ ಅವರಿಗಂತೂ ಖುಷಿ ಅದ. ಹಣ ಕೊಟ್ಟರೆ ಅಷ್ಟೇ ಅಲ್ಲ, ಯಾರು ಭಕ್ತಿಯಿಂದ ಬರ್ತಾರೆ ಅದು ಅವ್ರಿಗೆ ಭಾಳ ಖುಷಿ ಆಗ್ತದೆ. ಭಕ್ತಿಯಿಂದ ಬಂದವರಿಗೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ 10 ತೊಲೆ ಚಿನ್ನದ ಬಿಸ್ಕಿಟ್ ಅವರಿಗೆ ಕೊಟ್ಟಾಗ ಪೂಜ್ಯರು ಹೇಳಿದ್ರು, ಈ ಬಂಗಾರದ ಬಿಸ್ಕಿಟ್ ಇದು ಬರೀ ಬಿಸ್ಕಿಟ್ ಆಗಿರುವುದಿಲ್ಲ, ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯನ್ನಾಗಿ ನಾವು ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ಅವರ ಆಶೀರ್ವಾದ ರೂಪದಲ್ಲಿ ಹೇಳಿದ್ದಾರೆ. ಮೂರ್ತಿಯನ್ನು ಮಾಡಿಸಿದ್ದಾರೆ. ಪೂಜ್ಯರ ಆ ಸಂದರ್ಭದಲ್ಲಿ 10 ತೊಲೆ ಇನ್ನೊಂದು 10 ತೊಲೆ 2 ತೊಲೆ ಬಿದ್ದದ. ಅಪ್ಪೋರೆ ಈಗ ಏನಕ್ಕೆ ಹೇಳಿದ್ರೆ ಕೊಡ್ಲಾಕ ನಾವು ರೆಡಿ ಇದ್ದೇವೆ ಅಂತ ಹೇಳಿದಾಗ ಅದು 12 ತೊಲೆ ಬಿದ್ದದ. ಆದ್ರೆ ಇದು ನಾವು ಹಾರ್ಕೋಡ್ ಮಠದಿಂದ ಕಾಣಿಕೆಯಾಗಿ ಕೊಟ್ಟಿವಿ ಅಂದ ಮೇಲೆ ಇದು ಕೇವಲ ಕಾಣಿಕೆಯಲ್ಲಿ ಇದು ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಮತ್ತು ಹೆಣ್ಮಕ್ಳು ಕೊಳ್ಳಾಗ ನಿಮ್ಮ ಪತಿದೇವರು ಮಾಡಿಸಿದಾಗ ನಿಮಗೆ ಖುಷಿ ಆಗ್ತದೆ. ಆದ್ರೆ ಜಗದ್ಗುರುಗಳ ಹಾರ್ಕೋಡ್ ಮಠದಿಂದ ಕಾಣಿಕೆಯಾಗಿ ಅರ್ಪಿಸಿರುವಂಥ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿಗೆ ಪ್ರತಿನಿತ್ಯ ಪೂಜಾ ಮಾಡ್ತಾರಂದ್ರೆ ಆ ಪೂಜೆಯ ಫಲ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಸೇರ್ತಾ ಇದೆ, ಎಲ್ಲರಿಗೂ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು. ಯಾಕೆಂದ್ರೆ ಶಿವನ ಸ್ವರೂಪಿಗಳು ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾರೆ.
ಜಗದ್ಗುರು ರೇಣುಕಾಚಾರ್ಯರು ಶಿವನ ಸ್ವರೂಪಗಳು, ಸಾಕ್ಷಾತ್ ಶಿವ. ಆ ಶಿವನ ಪೂಜೆ ಯಾರು ಮಾಡ್ತಾರೆ? ಯಾರೋ ಭಕ್ತಲ್ಲ, ಸಾಕ್ಷಾತ್ ಶಿವಯೋಗಿಗಳೇ ಶಿವನ ಪೂಜೆ ಮಾಡ್ತಾ ಇದ್ದಾರೆ ಅಂದ ಮೇಲೆ ಅದರ ಫಲ. ಒಬ್ಬರು ಯಾರೋ ಜ್ಯೋತಿಷಿಗಾರ ಹೇಳಿದ್ರು, ಟಿ ವಿದಾಗ ಬಂದಿತ್ತು, ಆ ಮಾತು ಹೇಳಬೇಕಾಗ್ತದೆ. ಈ ಸಲ ಕೆಲವು ಭಾಗದಲ್ಲಿ ಕರ್ನಾಟಕದಲ್ಲಿ ಭೂಕಂಪ ಆಗ್ತದೆ, ಮತ್ತೇನಾದ್ರು ಅತಿವೃಷ್ಟಿ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ನನಗೊಂದು ಆತ್ಮವಿಶ್ವಾಸ ಏನಂದ್ರೆ, ಜಗದ್ಗುರು ರೇಣುಕಾಚಾರ್ಯರ ಪರಮ ಪೂಜೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ದಸರಾ ದರ್ಬಾರ್ ಕಲ್ಯಾಣದಾಗ ಮಾಡಿವಿ ನಾವು. ಎಲ್ಲರೂ ಸಹಕಾರ ಕೊಟ್ಟರು, ಬಸವ ತತ್ವದವರು ಸಹಕಾರ ಕೊಟ್ಟರು, ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟರು, ರೇಣುಕಾಚಾರ್ಯರ ಭಕ್ತರು ಸಹಕಾರ ಕೊಟ್ಟರು. ಈ ಭಾಗದಲ್ಲಿ ದಸರಾ ದರ್ಬಾರ್ ಆಗಿದೆ ಅಂದ ಮೇಲೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಭೂಕಂಪ ಆಗುವುದಿಲ್ಲ ಎನ್ನುವಂಥ ಆತ್ಮವಿಶ್ವಾಸ ಇದೆ. ಮತ್ತು ಅತಿವೃಷ್ಟಿನ ಆಗಲ್ಲ, ಸಕಾಲಕ್ಕೆ ಮಳೆ ಬಂದು ಈ ವರ್ಷ ಸ್ವಲ್ಪ ಬೆಳೆ ಹಾನಿಯಾಗಿದೆ. ಆದರೆ ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ನೀವು ಮನೆಯಾಗ ಹಾಕಲಾರ್ದಷ್ಟು ಧಾನ್ಯ ಮುಂದಿನ ಸಲ ಆಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಪೂಜ್ಯರ ಪಾದದಲ್ಲಿ ಮಾಡ್ತಾ ಇದ್ದೀರಿ. ಯಾಕೆಂದರೆ ಧರ್ಮ ಅಂದರೆ ಆತ್ಮಛಲ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಆತ್ಮಭಕ್ತಿ ಇರಬೇಕು. ಆ ದಿಶೆಯಲ್ಲಿ ಪರಮ ಪೂಜ್ಯರ ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವಾಗ ಏನಾದರೂ ನಾವು ಕಾಣಿಕೆಯನ್ನು ಅರ್ಪಿಸಿದ್ರೆ ಹಾರಕೂಡ ಮಠದ ಅಧಿಕಾರಿಯಾಗಿ ಅರ್ಪಿಸಿಲ್ಲ, ಅವರ ಪಾದದ ಸೇವಕರಾಗಿ ಆ ಕಾಣಿಕೆಯನ್ನು ಅರ್ಪಿಸಿವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರು ಹೇಳ್ಯಾರ. ಹಾರಕೂಡ ಮಠ ಮತ್ತು ತರಳಾ ಮಠ ಇಬ್ಬರು ಸಾವಳಿ ಹಂಗಂದ್ರೆ ಈಗ ಎತ್ತಿನ ಗಾಡಿಗೆ 2 ಎತ್ತಿದ್ದಂಗೆ ಅಂತ ಹೇಳಿದ್ರೆ, 2 ಎತ್ತು. ಹಾರಕೂಡ ಮಠ ಮತ್ತು ತರಳಾ ಮಠ ಬೇರೆ ಅಲ್ಲ, ಅವರು ಕೂಡ ಪೂಜ್ಯರು ಕೂಡ ಇವತ್ತು ವೀರಭದ್ರ ಮಹಾಸ್ವಾಮೀಜಿಯವರು 10 ತಲೆಯ ಮೂರ್ತಿಯನ್ನು ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಅವರಿಗೂ ಕೂಡ ಪೂಜ್ಯರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅಂತ ಹೇಳಿ 2 ಮಾತುಗಳನ್ನು. ಈಗ ಜಗದ್ಗುರು ಮಹಾಸನ್ನಿಧಾನ ಗುರು ಕಾರುಣ್ಯದ ಆಶೀರ್ವಚನದ ಚಿಂತನಾಮೃತ ಪವಿತ್ರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಹಾರಕೂಡ ಸಂಸ್ಥಾನ ಮಠದ ಶ್ರೀ ಶತಸ್ಥಲಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಅನಿರೀಕ್ಷಿತವಾಗಿ ಆಗಮಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ದತ್ತಗಿರಿ ಅವಧೂತ ಮಹಾರಾಜರಿಗೆ ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಮಾತೋಶ್ರೀ ಶ್ರೀಮತಿ ಸಾವಿತ್ರಬಾಯಿ ಶರಣ ಸರ್ಗರ್ ಅವರಿಗೆ, ಗೊರಟ ಹಿರಿಯ ಮಠದ ರೇವಣಸಿದ್ದಯ್ಯನವರಿಗೆ, ಪೀಠಾಭಿಮಾನಿಗಳಾದಂಥ ಕಲಬುರಗಿಯ ಶಿವಶರಣಪ್ಪ ಸೀರೆಯವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದ್ರೆ ಮತ್ತು ಮಕ್ಕಳೇ, ಗೊರಟ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂಥ ಪವಿತ್ರ ದಿನ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇತಿಹಾಸ ಪ್ರಸಿದ್ಧವಾದ ಬಸವ ಕಲ್ಯಾಣ ನಗರದಲ್ಲಿ
ಆರ್ಕೂರು ಸಂಸ್ಥಾನಗಳ ಮಠದ ಮೇಕರ್ ಸಂಸ್ಥಾನಗಳ ಮಠದ ಶ್ರೀಗಳವರ ಮುಂದಾಳತ್ವದಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದ ಶ್ರೀ ಶರಣು ಸಲ್ಗರವರ ಒಂದು ಮುಂದಾಳತ್ವದಲ್ಲಿ ನಡೆದಂತ ರಂಭಾಪುರಿ ಜಗದ್ಗುರುಗಳ ಐತಿಹಾಸಿಕ ಸಮಾರಂಭ ನಾವೆಲ್ಲ ಕಣ್ತುಂಬ ನೋಡಿ ಸಂತೋಷ ಪಟ್ಟಿದ್ದೆ. ದಸರಾ ಮಹೋತ್ಸವದ ನಂತರ ಮಾರನೇ ದಿನ ಬೇಲೂರು ಗ್ರಾಮದಲ್ಲಿ ಒಂದು ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಜಗದ್ಗುರುಗಳು ಪಾಲ್ಗೊಂಡಿದ್ದರು. ಈ ಪವಿತ್ರ ಸಮಾರಂಭದಲ್ಲಿ ಆರ್ಕೂರು ಸಂಸ್ಥಾನಗಳ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರು ಹಲವು 10 ವಿಚಾರಗಳನ್ನು ತಮ್ಮೆಲ್ಲರ ಮನಮಂದಿರಕ್ಕೆ ಮುಟ್ಟಿಸುವಂತಹ ರೀತಿಯಲ್ಲಿ ಉದ್ಬೋಧಕವಾದಂತಹ ಉಪದೇಶಾಮೃತವನ್ನು ನೀಡಿ ಪಾವನ ಪುನೀತರನ್ನಾಗಿ ಮಾಡಿದ. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ಹೆಚ್ಚು ಹೇಳುವಂಥದ್ದು ಏನೂ ಇಲ್ಲ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರರು ಸಂಚರಿಸಲಾಗದೇ ಇರುವಂತಹ ಸ್ಥಾನಗಳೆಲ್ಲ ಅವರು ಎಲ್ಲೆಲ್ಲಿ ತಮ್ಮ ಪಾದವನ್ನು ಇಟ್ಟಿದ್ದಾರೆ ಆ ಕ್ಷೇತ್ರಗಳು ವಿಮುಕ್ತ ಕ್ಷೇತ್ರಗಳಾಗಿ ಭಕ್ತಿಯಿಂದ ಭಾಗಿ ಬಂದಂತ ಜನಸಮುದಾಯವನ್ನು ಸನ್ಮಾನದ ಕಡೆಗೆ ಕರೆತರುವಂತಹ ಪ್ರೇರೇಪಣಾ ಶಕ್ತಿ ಕೇಂದ್ರಗಳಾಗಿ ಬೆಳೀತಾ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ಪೀಠ ಪರಂಪರೆಯಲ್ಲಿ ನಾವು ಹೆಚ್ಚು ಬಂದಷ್ಟು ಹಿಂದಿನ ಪೂರ್ವ ಆಚಾರ್ಯರು ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇದಕ್ಕೆಲ್ಲ ಕಾರಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಭಕ್ತರ ಭಕ್ತಿ ಬಹಳ ದೊಡ್ಡದು. ಅದಕ್ಕೆ ಬಸವ ಕಲ್ಯಾಣದಲ್ಲಿ ನಡೆದಂತ ಐತಿಹಾಸಿಕ ದಸರಾ ಮಹೋತ್ಸವ ಸಾಕ್ಷಿಯಾಗಿತ್ತು ಅನ್ನೋದನ್ನ ಹೆಮ್ಮೆಯಿಂದ ಹೇಳಿ ಇಚ್ಛಾಪಡ್ತಾ ಇದ್ದೆ. ಯಾವುದನ್ನ ತಿಳ್ಕೊಂಡಿದ್ರು ಬಸವ ಕಲ್ಯಾಣದಲ್ಲಿ ಈ ವರ್ಷ ರಂಭಾಪುರಿ ಜಗದ್ಗುರು ದಸರಾ ಮಹೋತ್ಸವ ನಡೆಯುವುದಿಲ್ಲ ಅನ್ನುವಂತಹ ಭಾವನೆ ಬಹಳ ಜನ ತಿಳ್ಕೊಂಡಿದ್ರು. ಆದರೆ ಅವರು ತಿಳ್ಕೊಂಡಿದ್ದೇ ಒಂದು, ನಡೆದಿದ್ದೇ ಇನ್ನೊಂದು. ಆದರೆ ಈ ಹಿನ್ನೆಲೆ ಎಲ್ಲ ದಸರಾ ಮಹೋತ್ಸವದ ದಾಖಲೆಯನ್ನು ಮೀರಿ ಒಂದು ಹೊಸ ದಾಖಲೆಯನ್ನು ಬಸವ ಕಲ್ಯಾಣ ದಸರಾ ಮಹೋತ್ಸವದಲ್ಲಿ ಅವೆಲ್ಲ ಮಾಡಿದ್ವಿ. ಬಹುಶಃ ಸಮಾರಂಭದ ನೇತೃತ್ವವನ್ನು ಆರ್ಕೂರು ಸಂಸ್ಥಾನದಲ್ಲಿ ನಡೆದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು, ಮೇಕರ್ ಸಂಸ್ಥಾನದಲ್ಲಿ ನಡೆದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅತ್ಯಂತ ದಕ್ಷತೆಯಿಂದ ಬಹಳಷ್ಟು ಹೊಣೆಗಾರಿಕೆಯಿಂದ ಭಕ್ತರನ್ನು ಸಂಘಟಿಸಿ ಒಂದು ಹೊಸ ಆಯಾಮವನ್ನು ತಂದುಕೊಡಲಿಕ್ಕೆ ಅವರೇನು ಪ್ರಯತ್ನ ಮಾಡಿದರೋ ಅದು ಎಂದೆಂದೂ ನಮ್ಮ ಮನೋಭಾವದಲ್ಲಿ ಸದಾ ಹಸಿರಾಗಿ ಅನುಭವಿಸ್ತಾ ಇದೆ. ಆ ಉಭಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಶಾಸಕರಾದಂತಹ ಶರಣು ಸಲ್ಗರವರು ಬಹಳ ಸಂತೋಷದಿಂದ ಸಮಾರಂಭಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡಿದಂಥ ಅಪೂರ್ವ ಸಂದರ್ಭಗಳನ್ನು ಇವತ್ತು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತ ಬೃಹತ್ ಸಮಾರಂಭದಲ್ಲಿ ಆರ್ಕೂರು ಸಂಸ್ಥಾನದಲ್ಲಿ ನಡೆದ
ಡಾಕ್ಟರ್ ಚನ್ನವೀರೇಶ್ವರಾಚಾರ್ಯ ಸ್ವಾಮಿಗಳು 10 ತೊಲ ಚಿನ್ನದ ಗಟ್ಟಿಯನ್ನು ಕೊಟ್ಟು ಇದನ್ನು ಪೀಠದ ನಿತ್ಯ ಪೂಜೆಗೆ ಏನಾದರೂ ಬೇಕಾದ್ರೆ ಅಂತ ಮಂಗಲ ಮೂರ್ತಿಯನ್ನು ತಾವು ಮಾಡಿಸ್ರಿ ಅಂತೇಳಿ ಸಮರ್ಪಣೆ ಮಾಡಿದರು. ಸಮರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ವಿಶ್ವ ಧರ್ಮದ ವಿಭು ಮಹಾಮಾನವತಾವಾದಿ ಸಿದ್ಧಾಂತ ಶಿಖಾಮಣಿ ನಾಡಿಗೆ ಕರುಣಿಸಿದಂಥ ಪರಮಾಚಾರ್ಯರಂಥ ಜಗದ್ಗುರು ರೇಣುಕಾಚಾರ್ಯರ ಮಂಗಲ ಮೂರ್ತಿಯನ್ನು ನಾವು ಮಾಡಿಸ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ವಿ. ಅವಾಗ ಅವರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆ ಹೆಚ್ಚುವರಿಯಾದಂತಹ ಚಿನ್ನವನ್ನು ನಾನು ಕೊಡ್ತೇನೆ ಅಂತೇಳಿ ಅಂದೇ ಅವರು ಮಾತು ಕೊಟ್ಟಿದ್ರು. ಬಹುಶಃ ಸ್ವಲ್ಪ ಹೆಚ್ಚು ಕಮ್ಮಿ 12 ತೊಲೆ ಅದಕ್ಕೆ ಬೇಕಾಯಿತು. ಆದರೆ ಉಳಿದಂತ 2 ತೊಲೆ ಬಂಗಾರವನ್ನು ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿನ ಜಗತ್ತೊಳಗೆ ಸಮರ್ಪಣೆ ಮಾಡಿದ್ದು ಅವೆಲ್ಲ ನೋಡಿದ್ದೀವಿ. ಬಹುಶಃ ಹಾರಕೂರು ಸಂಸ್ಥಾನ ಹಿರೇಮಠ ಬಡವನು ಶ್ರೀ ಜಗದ್ಗುರು ಬ್ರಹ್ಮಾಪುರಿ ಪೀಠದ ಶಾಖಾ ಮಠವಾಗಿ ಆಚಾರ್ಯರ ತತ್ವ ಸಿದ್ಧಾಂತಗಳನ್ನಷ್ಟೇ ಅಲ್ಲ, ಆ ದಾರಿಯಲ್ಲಿ ನಡೆದಂತ ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನು ಕೂಡ ಸಮಾಜಕ್ಕೆ ಸಮನ್ವಯಗೊಳಿಸಿ ಬೋಧನೆಯನ್ನು ಮಾಡುವಂತ ದೊಡ್ಡ ಗುಣ ಹೊಂದಿದಂಥವರು ಹಾರಕೂಡ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿ. ಅವರ ಮಾತು ಮುತ್ತಿನಂತೆ ಒಂದಕ್ಕೊಂದು ಜೋಡಣೆಯಿಂದ ನಮ್ಮೆಲ್ಲರ ಮನ ಮುಟ್ಟುವಂಥ ರೀತಿಯಲ್ಲಿ ಈ ಸಮಾರಂಭದಲ್ಲಿ ಹಂಚಿಕೊಂಡು ಮತ್ತು ಜಗದ್ಗುರು ರೇಣುಕರು ಹಾರಕೂಡ ಸಂಸ್ಥಾನ ಹಿರೇಮಠದ ಶ್ರೀಗಳು ಅರ್ಪಣೆ ಮಾಡಿದರೆ ನಾವು ಯಾವ ಜವಾಬ್ದಾರಿ ಹೊರಬೇಕು ಅಂತೇಳಿ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಸಮಾಜದ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಸಾತ್ವಿಕ ಶಕ್ತಿಯನ್ನು ಪುನರುತ್ಥಾನಗೊಳಿಸಿದಂಥ ಶಿವ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂಥ ವೀರಭದ್ರ ಸ್ವಾಮಿಯ ಮಂಗಲ ಮೂರ್ತಿಯನ್ನು ಮೇಕರ್ ಹಿರೇಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ನಾನು ಮಾಡಿಸಿ ಕೊಡ್ತೇನೆ ಅಂತೇಳಿ ಒಂದೇ ವಾಗ್ದಾನ ಮಾಡಿ ಸ್ವಲ್ಪ ದಿನಗಳಲ್ಲಿ ಅವರ ಬಂಗಾರವನ್ನು ಸಮರ್ಪಣೆ ಮಾಡಿದರು. ಬಹುಶಃ ಈ ಕಾರ್ಯದಲ್ಲಿ ನಾಗನಿಪುರಿ ಸಂಸ್ಥಾನ ಹಿರೇಮಠದ ಶ್ರೀ ಶೇಖಸ್ಥಲ ಬ್ರಹ್ಮ ಗುರು ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ಬಹಳ ಜವಾಬ್ದಾರಿ ಹೊತ್ತು ಬಾಂಬೆಯಲ್ಲಿ ಒಬ್ಬ ನುರಿತ ಶಿಲ್ಪಿಯಿಂದ ಆ ಸುಂದರ ಮೂರ್ತಿಗಳನ್ನು ಮಾಡಿ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ದೊಡ್ಡ ಬಿ ಗ್ರಾಮದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಉಭಯ ಶ್ರೀಗಳವರು ಸಮರ್ಪಣೆ ಮಾಡಿರುವಂಥದ್ದು ಈ ಗ್ರಾಮದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇತಿಹಾಸದಲ್ಲಿ ಎಂದೆಂದಿಗೂ ಕೂಡ ಮರೆಯುವಂತಹದ್ದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾದ್ರೆ ರಾಜಾದಿ ರಾಜ ಪೂಜಿತರಾದಂಥ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರ ಕಾಲದಲ್ಲಿ ಮೈಸೂರು ರಾಜಮನೆತನದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬ್ರಹ್ಮಾಪುರಿ ಪೀಠಕ್ಕೆ ಬೆಳ್ಳಿ ಬಂಗಾರವನ್ನು ಬೇಕಾದಷ್ಟು ಸಮರ್ಪಣೆಯನ್ನು ಮಾಡಿದರು. ಅದರ ಜೊತೆಗೆ ಅಂದಿನ ಆ ಕಾಲದಲ್ಲಿ ಶಿವಾನಂದ ಜಗದ್ಗುರುವರಿಗೆ ಚಿನ್ನದ ಜಗದ್ಗುರು ರೇಣುಕಾಚಾರ್ಯರ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ಮಂಗಲ ಮೂರ್ತಿಗಳು ಕೂಡ ಸಮರ್ಪಣೆ ಆಗಿದ್ದು ಅವರದನ್ನು ನೃತ್ಯದಲ್ಲಿ ಪೂಜಿಸಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಇದ್ರು.
ಯಾವುದೋ ಒಂದು ಸಂಕಷ್ಟದ ಕಾಲದಲ್ಲಿ ಪೀಠದಲ್ಲಿ ಅವರ ತರುವಾಯ ಬಂದಂತ ಜಗದ್ಗುರುಗಳವರು ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತೇಳಿ ಆ ಸುಂದರ ಚಿನ್ನದ ವಿಗ್ರಹಗಳು ಸ್ವಲ್ಪವನ್ನು ಕರಗಿ ಹೋಗುದು. ಬಹುಶಃ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಅವರು ಮಾಡಿದ್ದು ಒಂದು ಭಾಗದಲ್ಲಿ ಸತ್ಯ, ಆದರೆ ಇನ್ನೊಂದು ಭಾಗದಲ್ಲಿ ಅವರ ಜೀವನದಲ್ಲಿ ಬಹಳ ಪರಿಣಾಮ ಬೀರಿಸಿ ಅನ್ನೋದನ್ನು ಅವರು ತಮ್ಮ ಜೀವನದಲ್ಲಿ ಆಗಾಗ ಕೊರಗ್ತಾ ಇದ್ರು. ಆ ವಿಚಾರ ನಮ್ಮ ಹಿಂದಿನ ಲಿಂಗೈಕ್ಯ ಜಗದ್ಗುರು ರುದ್ರೇಶ್ವರಾಚಾರ್ಯ ಭಗವತ್ಪಾದರಿಗೂ ಕೂಡ ಗೊತ್ತಾಯಿತು. ಆಗ ಅವರು ಈ ಮಂಗಲ ಮೂರ್ತಿಗಳನ್ನ ಮಾಡಿಸ್ಬೇಕಂತ ಇಚ್ಛೆ ಇದ್ರೂ ಕೂಡ ಅವರು ಕೂಡ ಅಕಾಲಿಕವಾಗಿ ಲಿಂಗೈಕ್ಯರಾದರು. ಬಹುಶಃ ಅವರನ್ನು ಕಣ್ಣಾರೆ ಹತ್ತಿರದಿಂದ ಕಂಡಂತ ಪ್ರಸ್ತುತ ಜಗದ್ಗುಳೆಲ್ಲ ಹೊರಗಿತ್ತು. ಅದಕ್ಕೆ ಮತ್ತೆ ಆ ಚಿನ್ನದ ವಿಗ್ರಹಗಳನ್ನ ಮಾಡಿ ನಮ್ಮ ಹಾರ್ಕೂಡು ಶ್ರೀಗಳು ಏನು ಹೇಳಿದರು, ನಿತ್ಯದಲ್ಲಿ ಆ ಮಂಗಲ ಮೂರ್ತಿಯನ್ನು ಏನು ಪೂಜೆ ಮಾಡಿದರೆ ಆ ಪೂಜಾ ತಪಸ್ಸಿನ ಶಕ್ತಿ ಈ ನಾಡಿನ ಎಲ್ಲ ಭಕ್ತರಿಗೆ ಪ್ರಾಪ್ತವಾಗುವಂಥ ಭಾವನೆ ನಿಂತಲ್ಲ. ಆ ಭಾವನೆಯನ್ನು ಅನುಸರಿಸಿ ಇವತ್ತು ಎರಡು ಸುಂದರವಾದಂತಹ ಮೂರ್ತಿಗಳು ಸಮರ್ಪಣೆ ಆಗಿರುವಂಥದ್ದು ಜಗದ್ಗುರು ರೇಣುಕಾಚಾರ್ಯರಿಗೆ, ಕ್ಷೇತ್ರನಾದ ವೀರಭದ್ರ ಸ್ವಾಮಿಗೆ ಏನೋ ಒಂದು ಹೊಸ ಚೈತನ್ಯ ಶಕ್ತಿ ಪ್ರಾಪ್ತ ಆಗಿದೆ ಅನ್ನುವಂಥ ಸದ್ಭಾವನೆ ನಮ್ಮದಾಗಿದೆ. ಬಹುಶಃ ಉಭಯ ಶ್ರೀಗಳು ಯಾವುದೇ ಭಾವಜೀವಿಗಳಾಗಿದ್ದಾರೆ. ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೆ, ವೇದಿಕೆ ನೀಡುವಂತಹ ಗಣ್ಯಮಾನ್ಯರಿಗೆ, ಶಿವಾಮಂಡಲಂತಹ ಎಲ್ಲ ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗರಾಜ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ, ಇಲ್ಲಿಯ ಮಹಾದೇವ ಸ್ವಾಮಿ ಮತ್ತು 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಎಂದು ಹಾರೈಸಿ ಈ ಸಂದೇಶಕ್ಕೆ ವಿರಾಮ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.